ಹಣವಿದ್ದವನು ಶ್ರೀಮಂತನಲ್ಲ, ಸಮಾಜದ ಬಗ್ಗೆ ಕಳಕಳಿ ಹೊಂದಿದವನು ನಿಜವಾದ ಶ್ರೀಮಂತ. ಕಳಕಪ್ಪ ಕಂಬಳಿ. ಹಣ ಎಲ್ಲರ ಬಳಿ ಇರುತ್ತದೆ, ಹಾಗೆಂದ ಮಾತ್ರಕ್ಕೆ ಅವನು ಶ್ರೀಮಂತನಲ್ಲ. ಯಾವ ಮನುಷ್ಯ ಸಮಾಜಮುಖಿ ಕಾರ್ಯ ಹಾಗೂ ಸತ್ಕಾರ್ಯ ಪರೋಪಕಾರ ಮಾಡುವನು ಅವನು ಸಮಾಜದ ಮುಂದೆ ಹೃದಯ ಶ್ರೀಮಂತನಾಗುತ್ತಾನೆ ಎಂದು ಮಾಜಿ ತಾಲೂಕಾ ಪಂಚಾಯತಿ ಸದಸ್ಯರು ಹಾಗೂ ಸಮಾಜ ಸೇವಕರಾದ ಕಳಕಪ್ಪ ಕಂಬಳಿ ಹೇಳಿದರು. ಅವರು ಶುಕ್ರವಾರದಂದು ಕುಕನೂರು ತಾಲ್ಲೂಕಿನ ಯಡಿಯಾಪುರ ಗ್ರಾಮದ ಪರಶುರಾಮ ಸಿದ್ದಪ್ಪ ಮ್ಯಾಗೇರಿ ಸತತ 10 ವರ್ಷಗಳಿಂದ ಬಿ ಶ್ರೀರಾಮುಲು ಅಭಿಮಾನಿ ಬಳಗ ಕಟ್ಟಿಕೊಂಡು ಯಡಿಯಾಪುರ ಗ್ರಾಮದಲ್ಲಿ ನಡೆಸುತ್ತಿರುವ ಸರ್ವಧರ್ಮ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿ, ಪರಶುರಾಮನು ಬಡವನಾದರೂ ಯಾರೊಬ್ಬರ ಸಹಾಯ ಪಡೆಯದೆ ಸತತ 10 ವರ್ಷಗಳಿಂದ ಸಾಮೂಹಿಕ ವಿವಾಹ ನಡೆಸಿಕೊಂಡು ಬರುತ್ತಿರುವ ಕಾರ್ಯ ನಿಜಕ್ಕೂ ಶ್ಲಾಘನೀಯವಾದುದು ಎಂದರು. ನಮ್ಮ ತಾಲ್ಲೂಕಿನಲ್ಲಿ ಕೊಳ್ಳೆ ಹೊಡೆದು ಖಜಾನೆ ತುಂಬಿಟ್ಟುಕೊಂಡ ಸಾಕಷ್ಟು ಶ್ರೀಮಂತರು, ರಾಜಕಾರಣಿಗಳಿದ್ದಾರೆ. ಆದರೆ ಅವರು ಕೇವಲ ಟೀಕೆ ಟಿಪ್ಪಣಿ ಮಾಡುತ್ತಾರೆ ಹೊರತು ಇಂತಹ ಸಮಾಜಮುಖಿ ಕಾರ್ಯ ಮಾಡುವುದಿಲ್ಲ. ಮಾಡದಿದ್ದರೂ ಪರವಾಗಿಲ್ಲ, ಮಾಡುತ್ತಿರುವ ಇಂತಹ ಕಾರ್ಯದಲ್ಲಿ ಪಾಲ್ಗೊಳ್ಳಲು ಇಲ್ಲಿನ ರಾಜಕಾರಣಿಗಳಿಗೆ ಪುರಸುತ್ತಿಲ್ಲ ಎಂದು ರಾಜಕಾರಣಿಗಳಿಗೆ ಪರೋಕ್ಷವಾಗಿ ನುಡಿದರು. ನಂತರ ಸಾನ್ನಿಧ್ಯ ವಹಿಸಿದ ನೀಲಗುಂದ ಗುದ್ಮೇಶ್ವರ ಮಠದ ಪ್ರಭುಲಿಂಗ ದೇವರು ಪ್ರವಚನ ನೀಡಿ ಮಾತನಾಡಿ, ಭೂಮಿಯ ಮೇಲೆ ಜನಿಸಿದ ಪ್ರತಿಯೊಬ್ಬ ವ್ಯಕ್ತಿಯೂ ಮಾನವೀಯ ಮೌಲ್ಯಗಳ ಜೊತೆಗೆ ಪರೋಪಕಾರ ಮಾಡುವ ಗುಣ ಸ್ವಭಾವ ಹೊಂದಿದವರಾಗಿರಬೇಕು. ಅಂದಾಗ ಮಾತ್ರ ಆತನ ಜನ್ಮ ಪಾವನವಾಗುತ್ತದೆ. ಪ್ರತಿನಿತ್ಯ ಪರನಿಂದೆ ಮಾಡುತ್ತಾ ಇನ್ನೊಬ್ಬರು ಮಾಡುವ ಒಳ್ಳೆಯ ಕೆಲಸಗಳನ್ನು ನಿಂದಿಸುತ್ತಾ ನಡೆದರೆ ಅವನ ಜೀವನ ನರಕವಾಗುತ್ತದೆ. ಮನುಷ್ಯರು ಕೂಡಿ ಬಾಳಿದರೆ ಅದು ಸ್ವರ್ಗ, ಇಲ್ಲದಿದ್ದರೆ ಅದು ನರಕವಾಗುತ್ತದೆ ಎಂದು ಆಶೀರ್ವಚನದಲ್ಲಿ ತಿಳಿಸಿದರು. ಇಲ್ಲಿ ವಜ್ರಕ್ಕಿಂತ ಬೆಲೆ ಬಾಳುವ ಕಲ್ಲು ದೊರೆತು ಸಾಕಷ್ಟು ಶ್ರೀಮಂತರಿದ್ದರು, ಅವರ ಮಾಡದ ಕಾರ್ಯ ಬಡ ವ್ಯಕ್ತಿ ಪರಶುರಾಮ ಮಾಡುತ್ತಿದ್ದಾನೆ. ಇಂತಹ ಸುಕ್ಷೇತ್ರ ಸಿದ್ಧಲಿಂಗೇಶ್ವರನ ಸನ್ನಿಧಾನದಲ್ಲಿ ಮದುವೆಯಾದ ನೂತನ ವಧು ವರರು ಜೀವನದಲ್ಲಿ ಅರಿತು ಬಾಳಬೇಕು, ಹಿರಿಯರಿಗೆ ಗೌರವಿಸಿ ನಡೆಯಬೇಕು. ಜೊತೆಗೆ ನಿಮ್ಮ ಜೀವನದಲ್ಲಿ ಇಂತಹ ಒಂದಾದರೂ ಒಳ್ಳೆಯ ಕಾರ್ಯವನ್ನು ಮಾಡಲು ಮುಂದಾಗಬೇಕು ಎಂದು ಕಿವಿಮಾತು ಹೇಳಿದರು. ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಯಡಿಯಾಪುರ ಸಿದ್ದೇಶ್ವರ ಸೇವಾ ಸಮಿತಿ ಅಧ್ಯಕ್ಷ ಅಂದಪ್ಪ ಜವಳಿ ಮಾತನಾಡಿ, ಪರಶುರಾಮ ಬಡವನಾದರೂ ತನ್ನ ಸ್ವಂತ ಹಣದಿಂದ ಸಾಮೂಹಿಕ ವಿವಾಹ ಮಾಡುತ್ತಾ ಸುಮಾರು 10 ವರ್ಷಗಳಾಗಿದ್ದು ಇಲ್ಲಿಯವರೆಗೆ ಸುಮಾರು 800 ಜೋಡಿ ಸತಿ ಪತಿಗಳಿಗೆ ಕಂಕಣ ಭಾಗ್ಯ ಒದಗಿಸಿಕೊಟ್ಟ ಹಿರಿಮೆ ಪರಶುರಾಮನಿಗೆ ಸಲ್ಲುತ್ತದೆ. ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬದಂದು 35 ಜೋಡಿ ನವ ದಂಪತಿಗಳು ನೂತನ ದಾಂಪತ್ಯಕ್ಕೆ ಪಾದಾರ್ಪಣೆ ಮಾಡಿದ್ದು, ಆ ಎಲ್ಲಾ ದಂಪತಿಗಳು ಸಾಮರಸ್ಯದಿಂದ ಜೀವನ ನಡೆಸಬೇಕು. ಅವರೆಲ್ಲರಿಗೂ ಸಿದ್ಧಲಿಂಗೇಶನ ಮತ್ತು ಗುರುಗಳ ಹಾಗೂ ಇಲ್ಲಿ ನೆರೆದ ಸಾವಿರಾರು ಜನರ ಆಶೀರ್ವಾದವಿದೆ ಎಂದು ಶುಭ ಹಾರೈಸಿದರು. ಗಂಗಾವತಿ ಮಾಜಿ ಶಾಸಕ ಪರಣ್ಣ ಮುನವಳ್ಳಿ ಮಾತನಾಡಿ, ಯಡಿಯಾಪುರ ಗ್ರಾಮದ ಪರಶುರಾಮ ಯಾವ ಶ್ರೀಮಂತನಿಗೂ ಸರಿಸಾಟಿಯಿಲ್ಲ. ಶ್ರೀಮಂತರು ಹಣ ಕೊಟ್ಟು ಕರೆದರೂ ಇಷ್ಟು ಜನ ಸೇರಿಸಲು ಸಾಧ್ಯವಿಲ್ಲ. ಆದರೆ ಪರಶುರಾಮ ಒಳ್ಳೆಯ ಗುಣ ಕೊಟ್ಟಿದ್ದರಿಂದ ಇಂದು ಸಾವಿರಾರು ಜನ ಕೂಡಿದ್ದಾರೆ ಎಂದರೆ ಅದು ಆತನ ಹೃದಯ ವೈಶಾಲತೆ ತೋರಿಸುತ್ತದೆ. ಯಾವುದೇ ಫಲಾಪೇಕ್ಷೆ ಇಲ್ಲದೆ ಬಿ ಶ್ರೀರಾಮುಲು ಬಳಗ ಕಟ್ಟಿಕೊಂಡು 10 ವರ್ಷಗಳಿಂದ ಸಾಮೂಹಿಕ ಕಲ್ಯಾಣ ಕಾರ್ಯ ಮಾಡುತ್ತಿರುವ ಕಾರ್ಯ ಇತರರಿಗೆ ಮಾದರಿಯಾಗಿದೆ ಎಂದರು. ಇಲ್ಲಿ ಮದುವೆಯಾದ ಸತಿ ಪತಿಗಳು ಪರಸ್ಪರ ಅನ್ಯೋನ್ಯತೆಯಿಂದ ಬಾಳಬೇಕು ಹಾಗೂ ಕುಟುಂಬದ ಎಲ್ಲಾ ಸದಸ್ಯರೊಂದಿಗೆ ಸಾಮರಸ್ಯದಿಂದ ಬದುಕಿ ಸಮಾಜದಲ್ಲಿ ಮಾದರಿ ಕುಟುಂಬ ನಿರ್ಮಾಣ ಮಾಡಲು ಮುಂದಾಗಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಶಂಕರಗೌಡ ಪೊಲೀಸ್ ಪಾಟೀಲ್, ಗುದ್ಮೇಶ ಹುಂಡಿ, ಮಲ್ಲಪ್ಪ ಬಂಗಾರಿ, ವೀರಣ್ಣ ಮಾದಿನೂರು, ರುದ್ರೇಶ ಆರಾಳ, ಕಲ್ಲಪ್ಪ ಗಟ್ಟಿ, ದತ್ತನಗೌಡ್ರ ಮಾಲಿಪಾಟೀಲ್, ನಾಗಪ್ಪ ಹಳ್ಳಿಕೇರಿ, ಯಲ್ಲಪ್ಪ ತಿಪ್ಪರಸನಾಳ, ಶಿವಯ್ಯ ಮಠದ, ಬಸವರಾಜ ಹಂಡಿ, ವೀರನಗೌಡ್ರ ಹಿರೇಗೌಡ್ರ ಇತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ನಿಂಗಪ್ಪ ಹೈದ್ರಿ ಪ್ರಾರ್ಥಿಸಿದರು, ಹರೀಶ ಹಿರೇಮಠ ಸ್ವಾಗತಿಸಿದರು, ಶಿಕ್ಷಕ ಉಮೇಶ ಕಂಬಳಿ, ಶಂಕರಪ್ಪ ತಳಕಲ್ ನಿರೂಪಿಸಿದರು. ಕಾರ್ಯಕ್ರಮಕ್ಕೆ ಕುಕನೂರು ಠಾಣೆಯ ಪಿಎಸ್ಐ ಎಸ್ಪಿ ನಾಯಕ್ ವಿಶೇಷ ಪೊಲೀಸ್ ಬಂದೋಬಸ್ತ ನಿಯೋಜಿಸಿದ್ದರು. ವರದಿ ಚೆನ್ನಯ್ಯ ಹಿರೇಮಠ, ಕುಕನೂರು. ಒಳ್ಳೆಯದಾಗತ್ತಂತೇಳಿ ಯಡಿಯಾಪುರ ಗ್ರಾಮ ಮತ್ತು ಯಲಬುರ್ಗಿ ತಾಲೂಕಿನಲ್ಲಿ ಏನಾಗತ್ತೆ ಅಂದ್ರೆ ಇವತ್ತು ಬಡವರಿಂದ ಬಡವರಿಗೆ ಒಳ್ಳೇದಾಗತ್ತೆ. ಆದ್ರೆ ನಮ್ಮನ್ನ ಆಳಿದಂತ 40 ವರ್ಷ 50 ವರ್ಷ ಆಳಿದಂತ ಪ್ರಜೆಗಳು ಇವತ್ತು ಒಂದು ಏನೋ ಇಂಥ ಒಳ್ಳೆ ಕೆಲಸ ಮಾಡಿಲ್ಲ. ಆದ್ರೆ ಇವತ್ತು ನಿಜವಾಗಿ ಅವ ಬಡ ಮನುಷ್ಯ ಆದ್ರೂ ಆದ್ರೆ ಅವನ ಬಗ್ಗೆನೇ ತಪ್ಪು ಕಲ್ಪನೆ ಮಾತಾಡ್ತಾರ, ಅದು ಸಿಕ್ಕೈತಿ ಇದು ಸಿಕ್ಕೈತಿ ಎಲ್ಲೋ ತಂದಾನ ಅಂತೇಳಿ. ಆದ್ರೆ ಈ ಸಿದ್ಧಲಿಂಗಪ್ಪನೇಶ್ವರ ಹಾನಿ ಮಾಡಿ ಹೇಳ್ತೀವಿ, ಅವನು ಸಾಲ ಮಾಡಿ ಇವತ್ತ ತಂದ ಮನಿ ಹೊಲ ಮಾರಿ ನಿಜವಾಗಿ ಇವತ್ತವ ಸಾಮೂಹಿಕ ಲಗ್ನ ಮಾಡಕತ್ತಾನ. ಆದ್ರೆ ಇವತ್ತು ರಾಮುಲು ಅವರು ಇವತ್ತು ರಾಜ್ಯದ ಲೀಡರ್, ಅವ್ರು ಬರಕ್ಕಿಲ್ಲ. ಆದ್ರೆ ಕೆಲವು ಮಂದಿ ನಮ್ಮ ಲೋಕಲ್ ಲೀಡರ್ ಹೆಸರು ಹಾಕ್ಯಾರ, ಆದ್ರೆ ಅವರು ಬರಗಲ್ಲ, ಒಳ್ಳೆಯದನ್ನು ಮಾಡಗಲ್ಲ, ತಮ್ಗೆ ಇಂಥ ಬಂದು ಶುಭನ ಹಾರಿಸಲ್ಲ. ಇಂಥ ವ್ಯಕ್ತಿಗಳು ನಮ್ಮ ತಾಲೂಕಿನ ಅದರ. ಆದ್ರೆ ಇವತ್ತು ಪರಶುರಾಮ ಮಾಡತಕ್ಕಂಥ ಸಾಮೂಹಿಕ ಲಗ್ನದ ಯಾರ ಕೈಲಿ ಮಾಡಲ್ಲ. ಯಾಕಂತಂದ್ರ ಶ್ರೀಮಂತರು ಸಾಕಷ್ಟು ಶ್ರೀಮಂತರದಾರ, ತಾಲೂಕಿನಾಗ ಅಬ್ಜಗಡ್ಲೆ ಶ್ರೀಮಂತರದಾರ. ಅದು ದುಡ್ಡು ಅಂತಂದ್ರ ಕೊಳ್ಳೆ ಹೊಡೆದ ದುಡ್ಡನ್ನು ಶ್ರೀಮಂತಿಕೆ ಇಟ್ಕಂದ್ರ. ಆದ್ರ ಅಂತಾರೆ ಯಾರು ಇಂಥ ಒಳ್ಳೆ ಕೆಲ್ಸಕ್ಕೆ ಕೈ ಹಾಕಾಗಲ್ಲ. ಆದ್ರೆ ಇವತ್ತ ಬಡವ ಈಗ ನಾವು ಮಾಡಿಲ್ಲ, ಮತ್ತೆ
ನಾವು ಒಳ್ಳೇದು ಮಾಡ್ತೀವಿ ಅಂದ್ರು ಸಣ್ಣ ಕೆಲಸ ಮಾಡೀವಿ. ಆದ್ರೆ ಇವನಂತ ದೊಡ್ಡ ಪರಶುರಾಮ ಅಂತ ಅವ್ರ ಕುಟುಂಬದಂತ ಇವಂತ ಒಳ್ಳೆ ಕಾರ್ಯ ಯಾರೂ ಮಾಡಿಲ್ಲ. ಹಂಗಾಗಿ ಸಿದ್ಧಲಿಂಗೇಶ್ವರ ಮತ್ತು ಪ್ರಭುಲಿಂಗೇಶ್ವರ ಸ್ವಾಮಿಗಳು ಇವತ್ತು ಆ ಪರಶುರಾಮಗೆ ಆಶೀರ್ವಾದ ಮಾಡಬೇಕು. ಯಾಕಂತಂದ್ರೆ ಅವನ ಆರ್ಥಿಕ ಸ್ಥಾಯಿ ಇಲ್ಲ. ನಾನು ನೋಡ್ತೀನಲ್ಲ, ಬಹಳ ವಿಚಿತ್ರ ಮನುಷ್ಯ. ಅವನು ಎಲ್ಲಿ ತಂದು ಮಾಡ್ತಾನೋ ಏನು ಮಾಡ್ತಾನೋ ದೇವ್ರಿಗೆ ಗೊತ್ತು. ಆದ್ರೆ ಅವನ ಬಗ್ಗೆನೇ ಕಟ್ಟಿಬಿಡ್ತಾರೆ, ತಮ್ಮ ಕೈಲಿ ಮಾಡೋದಾಗಲ್ಲ, ಮತ್ತೆ ಅವ್ನು ಮಾಡಿದ್ದನ್ನು ಕೆಡಿಸ್ಬಿಡ್ತಾರೆ. ಹಂಗಾಗಿ ಆದ್ರೂ ಅವನು ಯಡಿಯಾಪುರ ಗ್ರಾಮದವರು ಮತ್ತು ಇಡೀ ತಾಲೂಕಿನ ಇವತ್ತು ಅವನ ಅಭಿಮಾನಿಗಳು ಅವನು ಹಿಡ್ದಾರ. ಎಲ್ಲರೂ ಇವತ್ತು ಯಡಿಯಾಪುರದವ್ರು ಅವು ಏನೇ ಮಾಡಿದ್ರು ಇವತ್ತು ನಿಂತು ಊರ್ ಗೌರವ ಮತ್ತು ಅವ್ರ ಮಂತ್ಯನ ಗೌರವ, ಪರಶುರಾಮ ಗೌರವನ ಉಳಿಸಾಕತ್ತಾರೆ. ಹಿಂಗಾಗಿ ಆ ಬಡವ ಮನುಷ್ಯ ಇವತ್ತು ಬಡವರ ಕಲ್ಯಾಣವನ್ನು ಬಡವರನ್ನು ಮಾಡ್ತಾರೆ. ಹಂಗಾಗಿ ಅವಾಗ ದೇವ್ರು ಒಳ್ಳೇದು ಮಾಡಲಿ ಪರಶುರಾಮಗ, ಆತ್ಮೀಯ ಸಹೋದರ ಅವಾಗ ಇನ್ನೂ ಹೆಚ್ಚಿನ ರೀತಿ ಇವತ್ತಿಂಥವು ಇನ್ನೂ ಹೆಚ್ಚು ಮಾಡಕ್ಕೆ ಶಕ್ತಿ ಕೊಡಲಿ. ಅವೇನು ಇವತ್ತು ನಮ್ಮಂತಾಗ ಓಡಾಡಿ MLA ಆಗು, ತಾಲೂಕ್ ಪಂಚಾಯತಿ ಮೆಂಬರ್ ಆಗು, ಜಿಲ್ಲಾ ಪಂಚಾಯತಿ ಮೆಂಬರ್ ದುರಾಸೆ ಇಲ್ಲ. ಕೆಲವೊಂದು ದುರಾಸೆ ಇಟ್ಕೊಂತಾರೆ, ಬರೀ ದುಬ್ಬನ ಮೇಲೆ ಕೈ ಹಾಕ್ತಾರೆ, ಅವ್ರು ಮಾಡೋ ಕೆಲಸನೇ ಬೇರೆ. ಆದ್ರೆ ನಿಜವಾಗಿ ಒಳ್ಳೆ ಕೆಲಸ ಮಾಡ್ತಾನೆ. ನೂತನ ಇವತ್ತು 34 ನವ ಜೋಡಿಗಳಿಗೆ ಶುಭ ಒಬ್ಬ ಈ ಗ್ರಾಮದ ಯುವಕ ಬಸಪ್ಪ ಮೇಗೇರಿ ಅವರು ಈ ಕಾರ್ಯಕ್ರಮ ಹಮ್ಮಿಕೊಂಡು ಶ್ರೀರಾಮುಲವರ ಬಳಗದ ಒಂದು ವತಿಯಿಂದ ಯುವಕರು ಎಲ್ಲರೂ ಸೇರಿ, ಗ್ರಾಮದ ಹಿರಿಯರು ಮತ್ತು ಸೇರಿ 35 ವಿವಾಹಗಳನ್ನ ಈ ವರ್ಷ ಕೂಡ ಆಹ್ವಾನವಿತ್ತು. ಆದರೆ ಅವರ ಕೆಲಸದ ನಿಮಿತ್ತ ಬರಕ್ಕಾಗಿಲ್ಲ. ಆದ ಕಾರಣ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ನಾವು ನೀವೆಲ್ಲ ಕೂಡಿ ಈ ಕಾರ್ಯಕ್ರಮ ಯಶಸ್ವಿ ಮಾಡೋಣ. ಅವನಿಗೆ ಸಿದ್ಧಲಿಂಗೇಶ ಮತ್ತು ಬಸವೇಶ ಮತ್ತು ಎಲ್ಲ ಮಾನ್ಯರು ಎಲ್ಲರೂ ಸಲ್ಲಿಸಬೇಕಾಗಿದ್ದು ನಮ್ಮ ಪರಶುರಾಮ್ ಸಿದ್ದಪ್ಪ ಮ್ಯಾಗೇರಿ ಅವರಿಗೆ ಅನ್ನುವಂತ ಮಾತನ್ನ ಅಧ್ಯಕ್ಷರಾದಂತ ಮಾನ್ಯ ಅಂದಪ್ಪ ಜವಳಿ ಅವರೇ, ಗೌಡಪ್ಪ ಕಂಬಳಿ ಅವರೇ ಬರಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ಬಂದಿಲ್ಲ. ಆದರೂ ಜೊತೆಗೆ ಎಲ್ಲರೂ ಕೊಂಡುಕೊಂಡು ತಾವೇನು ಇವತ್ತು 36 ಜೊತೆ ಸಾಮೂಹಿಕ ಮದುವೆಗಳು ನಡೀತಾ ಇದ್ದಾವೆ. ತಮಗೆಲ್ಲರಿಗೂ ಆ ಭಗವಂತದೊಳಗೆ ಎಲ್ಲಾ ಅದ್ಭುತದೊಳಗ ದೊಡ್ಡ ಅದ್ಭುತ ಅಂತಂತಂದ್ರ ಪರಶುರಾಮ ಮ್ಯಾಗ್ಯಾರಿ ಏನ್ ಲಗ್ನ ಮಾಡಕತ್ತಾನಲ್ಲ, ಇದು ಎಲ್ಲಾ ಅದ್ಭುತದಕ್ಕಿಂತ ದೊಡ್ಡ ಅದ್ಭುತ. ನಮ್ಮ ಕಳಕಪ್ಪಣ್ಣಾರ ಹೇಳಕತ್ತಿದ್ರು, ನಿಜವಾಗಿ ಕುಟ್ರಿ ಗಟ್ಲೆ ಟ್ರಕ್ ಗಟ್ಲೆ ರೊಕ್ಕಿದ್ದವ್ರ ಅದಾರ, ಆದ್ರೆ ಕೆಲಸ ಇಲ್ಲ. ಈ ಮನುಷ್ಯ ಸಾಲ ಸೂಲ ಮಾಡಿ ಆದ್ರೂ ನಾ ಈ ಕಲ್ಯಾಣ ಕೆಲಸ ಮಾಡಬೇಕು ಅನ್ನುವಂತ ಏನು ಹುರುಪು ಹುಮ್ಮಸ್ಸು ಏನೈತಲ್ಲ, ಇದು ಎಲ್ಲರನ್ನು ಬೆರಗಾಗಿಸಿಬಿಟ್ಟದೆ ಅನ್ನುವಂತ ಮಾತನ್ನ ಆಶ್ಚರ್ಯವನ್ನು ವ್ಯಕ್ತಪಡಿಸಿದರು. ಅವರು ಸಮಾಜಮುಖಿಯಾದ ಕೆಲಸಗಳನ್ನೇ ಮಾಡುವವರು. ಇದನ್ನ ಮಾಡಲಿಲ್ಲ ಅಂದ್ರೆ ಬೇರೆ ರೂಪದೊಳಗೆ ಸಾಕಷ್ಟು ಕೆಲಸಗಳನ್ನ ಮಾಡ್ತಾರ. ಆದ್ರೆ ಇಂಥ ಕೆಲಸಕ್ಕೆ ಕೈ ಹಾಕುದಂತಂದ್ರೆ ಅವರು ಸಹಿತ ಏನಪ್ಪ ಹೆಂಗ ಅನ್ನುವಂತ ಪರಿಸ್ಥಿತಿ ಒಳಗಿರುವಾಗ, ಆದ್ರೆ ಇವನು ನಿರಾಯಾಸವಾಗಿ ಏನೂ ಕಿರಿಕಿರಿ ಇಲ್ಲದಂಗ ಸುಮ್ಮನೆ ಸರಳಾಗಿ ಮಾಡಿ ಬಿಡ್ತಾನಲ್ಲ, ಇದರ ಮರ್ಮ ಏನು ಅನ್ನುವಂಥದ್ದು ಎಲ್ಲರಿಗೂ ಒಂದು ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ನಿಜವಾಗಿ ಇಲ್ಲಿ ಬಂದಿರತಕ್ಕಂಥ MLA ನಮ್ಮ ಪರಣ್ಣನವರು ಸಹಿತ ಬಂದಿದ್ದಾರೆ. ಅವರು ಎಲ್ಲ ನೋಡಿ ಬಹಳ ಆಶ್ಚರ್ಯಚಕಿತರಾಗಿದ್ದಾರೆ. ಮತ್ತೆ ಇಲ್ಲಿರುವಂತ ನಮ್ಮ ದೇವಸ್ಥಾನದ ಅಧ್ಯಕ್ಷರಂತೂ ಸಾಕಷ್ಟು ಸಪೋರ್ಟ್ ಅವನಿಗೆ ಕೊಡ್ತಾ ಬಂದಿರುವಂತಹದ್ದು. ನಮ್ಮ ಜವಳಿ ಅಂದಣ್ಣರು ಇದನ್ನೆಲ್ಲ. ಎಲ್ಲರಿಗೂ ನಮಸ್ಕಾರ. ಈ ಶ್ರೀರಾಮ ಮ್ಯಾಗೇರಿ ಬಳಗದ 10ನೇ ವರ್ಷದ ಸಾಮೂಹಿಕಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಪೂಜ್ಯರು ಮತ್ತು ಗ್ರಾಮದ ಗುರುಹಿರಿಯರು, ಎಲ್ಲ ಸುತ್ತಮುತ್ತಲಿನ ಹಿರಿಯರಿಗೆ ನಾನು ನಮಿಸುತ್ತೇನೆ. 2009ರಲ್ಲಿ ಈ ಶ್ರೀರಾಮಣ್ಣವರು ಗದಿನಲ್ಲಿ ಮಾಡ್ತಿರ್ತಕ್ಕಂಥ ಸಾಮೂಹಿಕ ಮದುವೆಯನ್ನು ನೋಡಿ ಅವರ ಒಬ್ಬ ಅಭಿಮಾನಿಯಾಗಿ ನಮ್ಮ ಗ್ರಾಮದಲ್ಲಿ ಮಾಡತಕ್ಕಂಥ ಅವತ್ತಿನ ಒಂದು ದಿನದಿಂದ ನಿಷ್ಠೆಯನ್ನು ಇಟ್ಟುಕೊಂಡು ಗ್ರಾಮದಲ್ಲಿ ವರ್ಷನೂ ಮದುವೆಯನ್ನು ನಡೆಸಂತ ಬಂದ್ವಿ. ಆದರೆ ಪ್ರತಿ ವರ್ಷ ಜೂನ್ ತಿಂಗಳಲ್ಲಿ ನೆಟ್ಟಿತ್ತು. ಆದರೆ ಶ್ರೀರಾಮ ಅಣ್ಣವರು 2002ರಿಂದ 2008ರವರೆಗೂ ಬಳ್ಳಾರಿ ಗ್ರಾಮದಲ್ಲಿ, ಬಳ್ಳಾರಿಯ ಒಂದು ಜಿಲ್ಲೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ನಿಮಿತ್ತವಾಗಿ ಅವರು ನಡೆಸಂತ ಬರ್ತಾಯಿದ್ರು. ಯಾವುದೋ ಒಂದು ಕಾರಣದಿಂದ ಅದು ನಿಂತೋಯ್ತು. ಆ ಕಾರಣಕ್ಕೆ ಅದರಿಂದ ಇವತ್ತು ನಾವು ಶ್ರೀರಾಮ ಅಣ್ಣವರ ಹೆಸರಿನ ಮೇಲೆ ಕರ್ನಾಟಕದಲ್ಲಿ ಯಾವುದೋ ಒಂದು ಹಳ್ಳಿಯಲ್ಲಿ ಯಾರಾದರೂ ನಡಿಬೇಕಂತ ಹೇಳಿ ಒಂದು ಪ್ರಯತ್ನದಿಂದ ಹಬ್ಬದ ನಿಮಿತ್ತವಾಗಿ ಅಣ್ಣನ ಹೆಸರಿನ ಮೇಲೆ ಇವತ್ತು ಮಾಡ್ತಿರೋದು ಉದ್ದೇಶ ಇಷ್ಟೇ, ಮತ್ತು ಬೇರೆ ಏನಿಲ್ಲ. ಅದರಿಂದ ಇವತ್ತು ಅವ್ರ ಹೆಸರಿನ ಮೇಲೆ ಎಲ್ಲ ವರಮಹಾಲಕ್ಷ್ಮಿ ಹಬ್ಬದ
ಶುಭಾಶಯಗಳಿಂದ ಅಲ್ಲಿನ ಬಡವರಿಗೆ ಇವತ್ತು ಒಳ್ಳೆಯದಾಗಲಿ ಅಂತೇಳಿ ಹಬ್ಬದ ನಿಮಿತ್ತವಾಗಿ ಅಣ್ಣನ ಹೆಸರು ಮೇಲೆ ಮಾಡಿದ್ದು ಶುಭಾಶಯ.